ಆಗೋ ಲೆವೆಲಿಗೆ ಮಳೆ ಐತಿ ನೋಡಿ. ಜೋರು ಅಂದ್ರೆ ಜೋರು ಐತಿ. ಕುದಿಸಿ ಬಾಳಿಗೆ ಬೆಲ್ಲ ಹಾಕಿ ನನ್ನ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸಿ ಈ ಥರ ಫ್ರೈ ಮಾಡ್ಕೋಬೇಕು. ಇವರು ನಮ್ಮ ದೇವ್ರು ಕೊಟ್ಟನ್ನ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ರೆ ಎಲ್ರು ಆರಾಮದಿರಿ ಅನ್ಕೋತೀವಿ. ನಾವು ಆರಾಮದೀವಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಯುಗಾದಿ ಪಾಡ್ಯ ಐತಿ ನೋಡ್ರಿ. ಸೊ ನನ್ನ ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ಯಾರ. ಅಂದ್ರೆ ಹೊಸ ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ಯಾರ. ತಡಿ ಚಿನ್ನ ತಡಿ. ಅಡುಗೆ ಮಾಡೋಕ್ಕಂತೇಳಿ ಯುಗಾದಿ ಹಬ್ಬಕ್ಕೆ ಕಡುಬು ಮಾಡೋಣ ಅಂತೇಳಿ ಹಿಟ್ಟನ್ನ ಅದಿಟ್ಟನಿಲ್ಲಿ ಮೈದಾ ಹಿಟ್ಟು. ಅದ್ರ ಜೊತೆಗೆ ಬೇಳೆ ಕುದಿಸಿ ಬೇಳೆಗೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟೇನೆ. ಈಗ ಅದನ್ನು ಮಿಕ್ಸರ್ ಹಾಕ್ಕೋಬೇಕು. ಒಳ್ಕಲ್ಲಿಲ್ಲ ಇಲ್ಲಿ, ಸೊ ಹಂಗಾಗಿ ರುಬ್ಕೊಳಕ್ಕೆ ಹಾಕಲ್ಲ. ಸೊ ಮಿಕ್ಸರ್ ಹಾಕ್ಬೇಕು. ಬೆಲ್ಲ ಎಲ್ಲ ಇದ್ರೊಳಗೆ ಮಿಕ್ಸ್ ಆಗೈತಿ. ಅದಕ್ಕೆ 2 ಏಲಕ್ಕಿನೂ ಹಾಕೀನಿ. ಸೊ ಇದನ್ನು ಮಿಕ್ಸರ್ ಹಾಕ್ಕೊಳ್ಳೋಣ, ಅಂದರೆ ರುಬ್ಕೊಳ್ಳೋಣ ಬರ್ರಿ. ನೋಡಿರಿ ಈ ಥರ ಹಾಕ್ಕೊಂಡಲ್ಲಿ ಇದನ್ನು ರುಬ್ಬಿದ್ದನ್ನು ತೋರಿಸ್ತಾನೆ ತಡ್ರಿ. ನೋಡಿರಿ ಹುಣ್ಗ ರೆಡಿ ಆಗೈತಿ. ಈ ಥರ ನೋಡಿರಿ ಹೂರ್ಣ ಅಂತೂ ರೆಡಿ ಆಯ್ತು. ಸೊ ಕಡುಬು ಒಂದು ಮಾಡಿದ್ರೆ ಆಯಿತು. ಸೊ ಬೆಳೆ ಕಟ್ಟು ಸೈಡಿಗೆ ತೆಗೆದಿಟ್ಟೇನೆ. ಇದನ್ನು ಸಾರು ಮಾಡಬೇಕು. ಇದು ಸಾರು ಸಲುವಾಗಿ ಇಲ್ಲಿ ಟಮಾಟಿ ಮತ್ತು ಉಳ್ಳಾಗಡ್ಡಿನ ಹುರ್ಕೋಬೇಕೀಗ. ಆಮೇಲೆ ಕೊಬ್ಬರಿ ಹೆಚ್ಚಾಗ್ತಾನೆ, ಅಂದರೆ ಕೊಬ್ಬರಿನೂ ಹಾಕ್ಬೇಕು, ಕೊಬ್ಬರಿನೂ ಹುರ್ಕೋಬೇಕು. ಆಮೇಲೆ ನಾಷ್ಟ ಇನ್ನೂ ಮಾಡಿಲ್ಲ. ಸೊ ಹಾಗಾಗಿ ಉಳ್ಳಾಗಡ್ಡಿ ಟಮಾಟಿ ಹೆಚ್ಚಿನಿ, ಅವಲಕ್ಕಿ ಒಂದು ಮಾಡ್ಕೋಬೇಕು. ಅದ್ರ ಜೊತೆಗೆ ಅಡುಗೆನೂ ಚಲೋ ಆಗತ್ತೈತಿ. ಒಟ್ಟೆಲ್ಲ ಮಾಡತ್ತೀನಿ. ಸರಿ ಏನೇನು ಮಾಡ್ತೀನಿ ನಿಮಗೆ ತೋರಿಸ್ತೀನಿ. ಕಟ್ಟಿನ ಸಾರು ಮಾಡೋಕೆ ಏನೇನು ಬೇಕು ಅನ್ನೋದು ನೋಡ್ರಿ. ಬೆಳ್ಳುಳ್ಳಿ, ಆಮೇಲೆ ಚಕ್ಕಿ, ಲವಂಗ, 2 ಲವಂಗ, ಆಮೇಲೆ ಜೀರಿಗೆ, ಕೊತ್ತಂಬರಿ, ಒಣ ಕೊಬ್ಬರಿ, ಆಮೇಲೆ 1 ಉಳ್ಳಾಗಡ್ಡಿ, 2 ಅಥವಾ ಸಣ್ಣ ಇದ್ದರೆ 2 ಟಮಾಟಿ, ದೊಡ್ಡ ಇದ್ದರೆ 1.5 ಟಮಾಟಿ. ಇದನ್ನಷ್ಟು ರುಬ್ಕೋಬೇಕು. ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅಂತ. ನೋಡ್ರಿ ಈ ಥರ ಫ್ರೈ ಮಾಡ್ಕೋಬೇಕು. ಫುಲ್ ಫ್ರೈ ಆಗಬೇಕು. ಒಂದು ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೋಬೇಕು. ಫುಲ್ ಫ್ರೈ ಆಗ್ಬೇಕು ಅಂದ್ರೆ ಮಸಾಲೆ ಮಸ್ತ್ ಆಗ್ತೈತಿ. ಯಾಕಂದ್ರೆ ಫುಲ್ ಫ್ರೈ ಆದ್ರೆ ಹಸಿ ವಾಸನೆ ಇರೋದಿಲ್ಲ. ಟಮಾಟಿ ಆದ್ರೆ ಉಳ್ಳಾಗಡ್ಡಿ ಆಗ್ತದೆ, ಅಂದರೆ ಹಸಿ ವಾಸನೆ ಇಲ್ಲಾರ್ದು ಹೋಗ್ಬೇಕದು, ಅಂದರೆ ಎಲ್ಲ ಹೋಗ್ಬೇಕು ನೋಡ್ರಿ. ಮತ್ತು ಅದ ಬಾಳಿಗೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ಫ್ರೈ ಮಾಡ್ಕೊರಿ. ಜೀರಿಗೆ ನಂತರ ಏಲಕ್ಕಿ, ಚಕ್ಕಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಕೊಬ್ಬರಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸರ್ ಹಾಕ್ಬೇಕು. ನೋಡಿರಿ ಒಂದು ಸ್ವಲ್ಪ ಫ್ರೈ ಹಾಕ್ಬೇಕು ಅವು, ಅಂದರೆ ಮಿಕ್ಸರ್ ಮಸ್ತ್ ಆಗ್ತೈತಿ ಮಸಾಲೆ. ಇದನ್ನ ಹುರ್ಕೊಂಡಿದ್ದನ್ನು ಇದನ್ನು ಹಾಕ್ಬಿಡ್ಬೇಕು. ಫಸ್ಟ್ ಟಮಾಟಿ ಇದನ್ನು ಹುರ್ಬೇಕಲ್ಲ ಅದಕ್ಕೆ. ಆಮೇಲೆ ನೆಕ್ಸ್ಟ್ ಅದ ಬಾಳ್ಗಿ ಒಳಗೆ ಹಾಂ ಕೊಬ್ಬರಿನ ಹಾಕ್ಬೇಕು, ಹುರ್ಕೊಳ್ಳೋಣ ಅಂತ. ಎಣ್ಣೆ ಹಾಕ್ಬೇಕು ಬೇಡದಕ್ಕೆ ಸ್ವಲ್ಪ ಲೈಟಾಗಿ ಹಾಕ್ಬೋದು. ಹತ್ತಿದ್ರೆ ಕರ್ಗಾಗ್ಬಿಡ್ತದೆ. ಬಟ್ ಅದು ಹತ್ತಿದ ಟೇಸ್ಟ್ ಮಸ್ತ್. ಸ್ವಲ್ಪ ಮತ್ತೆ ಆಗುತ್ತೆ. ಅದು ತೀರ ಹೊತ್ತಿದ್ರೂ ಒಂಥರ ಹೊತ್ತಿದ ಸ್ಮೆಲ್ ಬರ್ತದೆ ಅದ್ರೊಳಗೆ, ಸಾರೊಳಗೆ. ಹಂಗಾಗಬಾರ್ದು. ಸ್ವಲ್ಪ ಸಾಕು. ಇದು ಹುರ್ಕೊಂಡಿದ್ದೆ ಕೊಬ್ಬರಿನೂ ಇದಕ್ಕೆ ಹಾಕ್ಬೇಕು. ಜೀರಿಗೆ ಎಲ್ಲ ಇದೆಲ್ಲ ಹಾಕ್ಕೋಬೇಕು. ಆಮೇಲೆ ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ. ಕೊತ್ತಂಬರಿ ನಿಮಗೆ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು. ಇದನ್ನಿಷ್ಟು ಮಿಕ್ಸರ್ ಮಾಡ್ಕೋಬೇಕು. ನೋಡಿರಿ ರುಬ್ಬಿದ್ದು ಮಸಾಲೆ ಈ ಥರ ಆಗಿರ್ತೈತಿ. ಫುಲ್ ಸಣ್ಣಗೆ ರುಬ್ಕೋಬೇಕು. ಯಾಕಂದ್ರೆ ಕೊಬ್ಬರಿ ಅದೆಲ್ಲ ಇರ್ತೈತಲ್ಲ, ಸಣ್ಣಗೆ ರುಬ್ಕೊಂಡ್ರೆ ಬಾಯಿಗೆ ಹತ್ತೋದಿಲ್ಲ ಆ ಕೊಬ್ಬರಿನೂ ಸಾರೊಳಗೆ. ಇದು ನೋಡ್ರಿ ಹಾಂ ರೀ ಮಿಕ್ಸರ್ ಮಾಡಿದ್ದೆ. ಇಲ್ಲೇ ಕಟ್ಟು ತೆಗೆದಿಟ್ಟಿದ್ದಿಲ್ಲ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಕುದಿಯಾಕ್ ಬಿಡ್ಬೇಕು. ಫುಲ್ ಕುದಿಬೇಕದು. ಕುದ್ದ ಮೇಲೆ ಆಮೇಲೆ ಒಗ್ಗರಣೆ ಕೊಡೋದು. ಅದು ಕಟ್ಟಿನ ನೀರು ಅನ್ನೋದು. ಹಾಂ ರೀ ಇದು ಬೇಳೆ ಇದು ಮಾಡಿರ್ತೀವಲ್ಲ, ಆರೋಗ್ಯಕರವಾದ ಕಟ್ಟಿನ ಸಾರು.
ಘಮ ಘಮ ಅನ್ನತ್ತಿತ್ತಲ್ಲ ಈಗ ಭಾಳ ದಿನ ಆಗಿತ್ತಲ್ಲ ನಾವು ಅಡುಗೆ ರೆಸಿಪಿ ಕೊಟ್ಟು ಹಾಂ ಇದು ನೋಡ್ರಿ ಇದ್ರದ್ದು ಮಸ್ತ್ ವಾಸನೆ ಬರೋದು ಘಮ 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 ಅನ್ನತ್ತಿಲ್ಲ ಹಂಗೆ ಚಪಾತಿ ಹಚ್ಕೊಂಡು ತಿನ್ಬೇಕು ಅನ್ಸತ್ತಿತ್ತು. ಚಟ್ನಿ ಅದಂಗೆ ಆಗೈತಿ. ಮಸ್ತ್ ಆಕತಿ ಸಾರು, ಮಸ್ತ್ ಆಕತಿ ಕಟ್ಟಿನ ಸಾರು. ನೋಡ್ರಿ ಫ್ರೆಂಡ್ಸ್, ವಾಸನೆ ಹಿಂಗೆ ಘಮ ಘಮ ಬರತೈತಿ ನೋಡಿ. ವಾಸನೆ ಹೌದಲ್ಲ, ನಮಗೆ ಮಾತ್ರ ಮಸ್ತ್ ಬರೋದು. ಘಮ ಮಸ್ತ್ ಐತಿ. ಅದು ಚಕ್ಕಿ, ಲವಂಗ, ಆಮೇಲೆ ಕೊತ್ತಂಬರಿ, ಕರಿಬೇವು, ಆಮೇಲೆ ಕರಿಬೇವು ಹಾಕಿಲ್ಲ, ಟಮಾಟಿ, ಉಳ್ಳಾಗಡ್ಡಿ ಫ್ರೈ ಮಾಡೈತಲ್ಲ ಅದ್ರದ್ದು ಘಮ, ಕೊಬ್ಬರಿ, ಬೆಳ್ಳುಳ್ಳಿ ಹಾಕೈತಿ. ಬೆಳ್ಳುಳ್ಳಿ ಫ್ಲೇವರ್ ಮಸ್ತ್ ಬರತೈತಿ. ಸೊ ಇದನ್ನಷ್ಟು ನೀರು ಹಾಕ್ತೀನಿ, ಕುದಿಯಾಕೆ ಬಿಡ್ತೇನೆ. ಸಾರಿಗಂತನ ಹುಂಚಿಯನ್ನು ನೆನೆ ಇಟ್ಟೇನಿ. ಇದನ್ನು ಬಸದ ನೀರು ಹಾಕ್ಬೇಕು. ಸೊ ಅದಕ್ಕೆ ಕುದಿಯಾಕೆ ಇಟ್ಟೇವಲ್ರಿ, ಅದಕ್ಕೆ ಹುಂಚೆ ನೀರು ಹುಂಚೆ ನೆನೆ ಇಟ್ಟಿದ್ದೆ, ಅದ್ರದ್ದು ನೀರು ಹಾಕ್ಬೇಕು. ಆಮೇಲೆ ಅದ್ರ ಜೊತೆಗೆ ಶೇರ್ವಾ ಕಣ್ಣು ಕಾಣುತ್ತೆ. ಖಾರ ಅದೆಲ್ಲ ಹಾಕಿದ್ಮೇಲೆ ಮಸ್ತ್ ಅಂತ. ಅದ್ರ ಜೊತೆಗೆ ಸ್ವಲ್ಪ ನಾ ಹೂರ್ಣ ಅಂದ್ರೆ ಇದಕ್ಕೆ ಕಡ್ಬಿಗೆ ಅಂತೇಳಿ ಹುಣ್ಗ ಮಾಡೇನಲ್ಲ, ಈ ಹುಣ್ಗನು ಹಾಕೊಂಡು ಸ್ವಲ್ಪ ಆ ಟೇಸ್ಟ್ ಬರುತ್ತೆ. ಸೊ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಕುದಿಯಾಕೆ ಬಿಡ್ಬೇಕು. ಫುಲ್ ಒಂದು ಕುದಿದ್ಮೇಲೆ ಒಗ್ಗರಣೆ ಕೊಡೋಣ. ನೋಡ್ರಿ ಫುಲ್ ಕುದಿಯಾತೈತಿ. ಈಗ ಇದಕ್ಕೊಂದು ಒಗ್ಗರಣೆ ಹಾಕೋಣ. ಸಾರಿಗೆ ಒಗ್ಗರಣೆ ಹಾಕೋಕೆ ಎಣ್ಣೆ ಹಾಕತ್ತೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಐತಿ, ಜೀರಿಗೆ, ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಅದನ್ನು ಜಜ್ಕೊಂಡೇವಿ, ಆಮೇಲೆ ಕರಿಬೇವು ಹಾಕಿ ಒಂದು ಸ್ವಲ್ಪ ಚಟಾಪಟ ಅನ್ನಿಸ್ಬೇಕು. ಇದು ಚಟಾಪಟ ಅಂದಮೇಲೆ ಒಂದು ಸ್ವಲ್ಪ ಖಾರ ಪುಡಿ ಇದ್ರಾಗ ಹಾಕೊಂಡು ಎಣ್ಣೆ ಒಳಗೆ ಹಾಕಿದ್ರೆ ಘಮ ಮಸ್ತ್ ಬರ್ತೈತಿ ಖಾರ ಪುಡಿದು. ಖಾರ ಪುಡಿ ನಿಮಗೆ ಎಷ್ಟು ರುಚಿಗೆ ಬೇಕು, ರುಚಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ನೆಕ್ಸ್ಟ್ ನೋಡ್ರಿ ಕುದಿಸಿಟ್ಟೇವಲ್ಲ ಅದನ್ನು ಅಂದ್ರೆ ಸಾರಿನ ಹದನ ಫುಲ್ ಹಾಕ್ಬಿಡೋಣ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹಾಕ್ಕೊಂಡ್ರೆ ಮುಗಿದೋತು. ಸ್ವಲ್ಪ ಕುದಿಯಾಕ್ಬಿಟ್ಟು ಅರಸ್ಬಿಡು. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ನಮಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡ್ರೆ ಮುಗಿದೋತು. ಈಗ ಕಟ್ಟಿನ ಸಾರು ರೆಡಿ. ಸೊ ಬರ್ರಿ ನಾಷ್ಟ ಮಾಡೋಣ. ಅಲ್ರಿ ನಮ್ಮ ಮನೆಯವ್ರು ಹೊಸ ಹೌದಾ ಅವಲಕ್ಕಿ ತಿನ್ನೋಣಂತ ಬರ್ರಿ. ಅವಲಕ್ಕಿ ಮಸ್ತ್ ಆಗ್ಯಾವಂತ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಅಡಿಗೆ ಆತು, ಸಾರು ಆತು. ಈಗ ನೆಕ್ಸ್ಟ್ ಕಡುಬು ಒಂದು ಮಾಡೋದೈತಿ. ಹೌದಲ್ರಿ ರೀ? ಕೈಗೆ ಏನು ಮಾಡ್ಕೊಂಡಿರಿ? ಈಗ ಟೈಲ್ಸ್ ಕೊಡಿತ ಹುಷಾರು ಹಿಡಿಯೋಕ್ಕಾಗಲ್ಲ ನಿಮಗೆ. ನೋಡ್ರಿ ನಮ್ಮ ಮನೆಯವ್ರು ಎಷ್ಟು ರಿಸ್ಕಿ ಕೆಲಸ ಇರ್ತೈತಿ. ಸೊ ಹೊಸ ಟಿ ಶರ್ಟ್ ಹಾಕೊಂಡಾರ, ಅಜಿಯೋದೊಳಗೆ ತರಿಸಿದ್ದು. ಚಲೋ ಆಗೈತಿ. ಜುಬ್ಬ ಅನ್ಸೋದಿಲ್ಲ, ಟಿ ಶರ್ಟ್ ಅದು ಚಂದ ಆಗೈತಿ. ಸೊ ಬರ್ರಿ ಅವಲಕ್ಕಿ ತಿನ್ನೋಣ. ನಮ್ಮ ಹುಡುಗರಂತೂ ಇಬ್ಬರು ಸೂಪರ್. ನೋಡ್ರಿ ನಮ್ಮ ಮಾನಂದ ಬರ್ಮೋಡ ಹೋಗಿ ಫುಲ್ ಪ್ಯಾಂಟ್ ಆಗೈತಿ ರೀ. ನೀನು ತೊಗೊಂಬಂದಿದ್ದು ಬರ್ಮೋಡ ನೋಡ್ರಿ ಫುಲ್ ಪ್ಯಾಂಟ್ ಆಗೈತಿ. ಹೊಸದಿತ್ತಂತೇಳಿ ಹೊಸ ಬನೇನ ಅದನ್ನು ಹಾಕಿದೆ. ಹೌದಾ? ಇಲ್ಲೇ ನಡೆದಾಗ. ಹಾಯ್ ನೋಡ್ರಿ, ಇಲ್ಲೇ ನಮ್ಮ ಮನೆಗೆ ತೃಪ್ತಿ ಮತ್ತು ಪ್ರಜ್ವಲ್ ಬಂದಾರ. ಇವರು ನಮ್ಮ ಅಣ್ಣನ ಮಕ್ಕಳು. ಡಾಗಿನೂ ಬಂದೈತಿ, ಅಂದ್ರೆ ತೊಗೊಂಡು ಹೋಗಾಕಂತನ ಬಂದಾರ. ಹೌದಿಲ್ಲ? ಹಾಂ ಈಗ ಕಡಿಮೆ ಆಗೈತಿ. ಈಗ ಸ್ಕೂಲ್ ಕಡೆ ಇಂಟ್ರೆಸ್ಟ್ ಅಲ್ಲ, ಕಡಿಮೆ ಆಗೈತಿ. ಓ ಅಮ್ಮ ಪಾಪು ಇಲ್ಲ ಕಡಿಯಲ್ಲಮ್ಮ, ಅದು ಪ್ರಜ್ವಲ್ ಬೇಕದು ಡಾಗಿ, ಅದಕ್ಕೆ ಬಂದು ತೊಗೊಂಡು ಹೋಗಕ್ಕೆ. ಏನಾರ ಹೇಳ್ರಿ ಮತ್ತೆ. ಹ್ಯಾಪಿ ಯುಗಾದಿ ಹೇಳ್ರಿ ನೀವು. ಮಾನು 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 ಖುಷಿ ಮಾಡಲ್ಲ.
ಬಿಡು ಸಮ ಅದನ್ನು ತೆಗೆದಿಡು. ಹಾಂ ಕರ್ಕೊಂಬರ್ರಿ, ಕಾಡಿಗೆ ಒಂದು ಹಚ್ರಿ ಅವನಿಗೆ. ಡಾಗಿ ಅದು ಮುಟ್ಟಾದ ನಾವು ಏನು ಬುಜ್ಜ ಅದು ಡಾಗಿ ಗಾಯಿ ಡಾಗಿ ಅಲ್ಲ ಗಾಯಿ. ಅಯ್ಯ ಬಾಯಿ ಕೊಟ್ಟು ಪಪ್ಪಿ ಕೊಡ ತಗೊಂಡೆ. ಇವರು ನಮ್ಮ ದೇವ್ರು ಕೊಟ್ಟಣ್ಣ, ಇವ್ರ ಮಕ್ಕಳ ಇವ್ರು ಹೇಳಿದ್ನಲ್ಲ ನಮ್ಮ ಅಣ್ಣನ ಮಕ್ಕಳು. ಆರಾಮದಿರಿ ಇಲ್ರಿ ಸರ್? ಹ್ಯಾಪಿ ಯುಗಾದಿ ಹೇಳ್ರಿ. ಓ ಯಾಕ ಡೈಸಿ ನೋಡ್ರಿ ಇಲ್ಲೇ ಕಡುಬು ಮಾಡಕ್ಕೆ ಹೇಳಿದ್ನಲ್ಲ, ಹೂರ್ಣ ಅಂತೂ ರೆಡಿ ಐತಿ. ಅದಾದಮೇಲೆ ಕನಕ ಹಿಟ್ಟು ರೆಡಿ ಮಾಡೀನಿ. ಇದ್ರದ್ದು ಅಂದ್ರೆ ಒಂದು ಸ್ವಲ್ಪ ಮೈದಾ ಹಿಟ್ಟು, ಒಂದು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡೀನಿ. ಮೈದಾ ಹಿಟ್ಟು ಜಾಸ್ತಿ ಒಬ್ಬೊಬ್ರು ತಿನ್ನೋದಿಲ್ಲಲ್ಲ, ಅಂಥವ್ರಿಗೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಕಡುಬು ಮಾಡ್ಬೋದು. ಸೊ ಮೈದಾ ಹಿಟ್ಟು ಒಂದು ಸ್ವಲ್ಪ, ಮೈದಾ ಹಿಟ್ಟು 1 ಕಪ್ ತೊಗೊಂಡ್ರೆ ಅರ್ಧ ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ. ಅದ್ರ ಜೊತೆಗೆ ಸ್ವಲ್ಪ ರವೆ, ಬಾಂಬೆ ರವೆ ಅಥವಾ ಚಿರೋಟಿ ರವಾನ ಒಂದು ಸ್ವಲ್ಪ ಇಷ್ಟು ಹಾಕಿ ಒಂಚೂರು ಉಪ್ಪು ಹಾಕಿ ನಾದಿಟ್ಕೊಳ್ಬೇಕ್ರಿ. ನಾದಿ ಒಂದು 2 ತಾಸು ನೆನಿತಂದ್ರೆ ಮಸ್ತ್ ಈ ಥರ ಸಾಫ್ಟ್ ಆಗ್ತತಿ, ಅಂದ್ರೆ ಕಡುಬು ಸಾಫ್ಟ್ ಬರ್ತಾವೆ. ಸೊ ಈಗ ಹೆಂಗೆ ಲಟ್ಸೋದು ಎಲ್ಲ ತೋರಿಸ್ತೇನೆ ನಿಮಗೆ. ನೋಡಿರಿ ಈ ಥರ ಸಣ್ಣ ಸಣ್ಣದಾಗಿ ಉಳ್ಳಿ ಹರ್ಕೊಂಡಿರ್ತೈತಿ, ಅಂದ್ರೆ ಉಳ್ಳಿ ಮಾಡ್ಕೊಂಡೀವಿ. ಈ ಥರ ನಿಮಗೆ ಎಷ್ಟು ಸೈಜ್ ಬೇಕು ಕಡುಬು ಆ ಥರ ನಮಗೆ ಸಣ್ಣ ಸಣ್ಣ ಬೇಕು, ಹಾಗಾಗಿ ಈ ಥರ ಮಾಡ್ಕೊಂಡೀವಿ. ಈಗ ಲಟ್ಟಿಸಿ ತೋರಿಸ್ತೇನೆ ನಿಮಗೆ. ಈ ಥರ ಹಿಟ್ಟು ಗೋಧಿ ಹಿಟ್ಟರ ಹಚ್ಕೊರಿ, ಇಲ್ಲ ಮೈದಾ ಹಿಟ್ಟು ಇತ್ತಂದ್ರೆ ಮೈದಾ ಹಿಟ್ಟರ ಹಚ್ಕೊರಿ. ಹಚ್ಕೊಂಡು ಈ ಥರ ಹಿಂಗೆ ಸ್ವಲ್ಪ ನಿಧಾನವಾಗಿ ಲಟ್ಟಿಸಿ, ಅಂದರೆ ಈ ಥರ ಉದ್ದುದ್ದಗೆ ಬರಬೇಕು, ಅಂದ್ರೆ ಕಡುಬಿನ ಆಕಾರದಾಗ ಲಟ್ಟಿಸ್ಬೇಕು ನೋಡಿರಿ. ಯಾರೆಲ್ಲ ಇವತ್ತು ಕಡುಬು ಹೋಳಿಗೆ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ, ಅಥವಾ ಏನು ಮಾಡಿರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಕಡುಬು ರೀ, ಕಡುಬು ಎಲೆ ಲಟ್ಸಾಡ್ತೀವಿ. ಕಡುಬು ಮಾಡೋಕೆ ಇದು ಎಲೆ. ಸೊ ಈ ಥರ ಎಲೆ ರೆಡಿ ಮಾಡಬೇಕು. ಓಕೆ, ಆಗಲೇ ಇಷ್ಟು ಹಾಕೊಂಡು ಮಾಡಿದ್ದಿ? ಹ್ಞೂನಮ್ಮ, ನೋಡೋದು ಅದಿಷ್ಟು ಇಲ್ಲೊಂದಿಷ್ಟು ಅದಾವ ನೋಡಿ, ಇಲ್ಲೊಂದಿಷ್ಟು ಲಟ್ಸಾಕತ್ತೈತೆ. ಈಗ ಇದು ಈ ಒಂದಿಷ್ಟು ಹುಳಿ ಅದಾವ, ಇವೊಂದಿಷ್ಟು ಲಟ್ಟಿಸಿ ಕಡುಬು ಹೂರ್ಣ ತುಂಬಿ ಕರ್ದ್ಬಿಡು. ನೋಡ್ರಿ ಕಡುಬಿನ ಎಲೆ ಎಲ್ಲ ಲಟ್ಸಿದ ಮೇಲೆ ಹೂರ್ಣ ತುಂಬಿ ಕಡುಬನ್ನ ರೆಡಿ ಮಾಡೋದು ಹೆಂಗೆ ಅನ್ನೋದು ತೋರಿಸ್ತೇನೆ ನಿಮಗೆ. ಈ ಥರ ಕೈಯೊಳಗೆ ಇಟ್ಕೊಂಡು ಎಲಿನ ಅದಕ್ಕೆ ಹೂರ್ಣನ ನಾವು ಈ ಥರ ಹಾಕ್ಕೋಬೇಕು. ನಮಗೆ ಎಷ್ಟು ಬೇಕಷ್ಟು ಹೂರ್ಣನ ತೊಗೊಂಡು ಈ ಥರ ಹಾಕ್ಕೋಬೇಕು. ಕಂಫರ್ಟ್ ಆಗಲಿಲ್ಲ ಅಂದ್ರೆ ಕೈಯೊಳಗೆ ಗಾಮ ಆಗಲಿಲ್ಲ ಅಂದ್ರೆ ಕೆಳಗೆ ತಾಟೊಳಗೆ ಅಥವಾ ಲಟ್ಸು ಮನೆಯೊಳಗೆ ಇಟ್ಕೊಂಡು ಮಾಡ್ಬೋದು. ಆಮೇಲೆ ನಾವು ಒಂದು ವಾಟೆದೊಳಗೆ ನೀರು, ಅದ್ರ ಜೊತೆಗೆ ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟು ಹಾಕಿಟ್ಕೊಂಡಿರ್ತೀವಿ, ಅಥವಾ ಮೈದಾ ಹಿಟ್ಟು ಹಾಕಿಟ್ಕೊಂಡಿರ್ತೀವಿ, ಅದು ಜಿಗಿಟಾಗುವಂಗೆ ಅದನ್ನು ತೊಗೊಂಡು ಸ್ವಲ್ಪ ನೀರು ಸುತ್ತಾರ ಹಚ್ಕೋಬೇಕು, ಒಂದು ಸೈಡ್ ಹಚ್ಕೋಬೇಕು. ಆಮೇಲೆ ಕಡುಬನ್ನ ಅಂದರೆ ಒಂದು ಕಡುಬಿನ ಆಕಾರ ಈ ಥರ ನಾ ಮಾಡಿದ್ನೆಲ್ಲ ಆ ಥರ ಮಾಡಿ ಸುತ್ತಾರ ಒಂದು ಸ್ವಲ್ಪ ಕೈಲೇ ಹತ್ತಕ್ಕೋಬೇಕು. ಇದು ನೋಡಿರಿ ನಾ ಹೇಳಿದೆಲ್ಲ ವಾಟೆ ಒಳಗೆ ಮಾಡಿಟ್ಕೊಂಡಿದ್ದೆ. ಸೊ ನೆಕ್ಸ್ಟೂ ತೋರಿಸ್ತೀನಿ ಹೆಂಗೆ ಮಾಡ್ಬೇಕು ಅನ್ನೋದನ್ನು. ನೋಡಿರಿ ನಾನು ಕಂಪ್ಲೀಟ್ ಈ ಥರ ಕಡುಬು ತುಂಬಿಟ್ಕೊಂಡೀನಿ. ಇವನ್ನ ಕರಿಯೋದು ಈಗ ಈ ಥರ ಕೆಂಪಗಾಗುವಂಗೆ, ಸ್ವಲ್ಪ ಕೆಂಪು, ಫುಲ್ಲೂ ಅಲ್ಲ, ಲೋ ಫ್ಲೇಮ್ನಾಗನ ಕರ್ಕೋಬೇಕು.
ಇದಿಷ್ಟು ಕಡುಬನ್ನ ಕರೆದ್ಬಿಟ್ರೆ ಕಡುಬು ಕಂಪ್ಲೀಟ್ ಆದಂಗೆ ನೋಡ್ರಿ. ನೋಡ್ರಿ ಜೋರ್ ಅಂದ್ರೆ ಜೋರ್ ಐತಿ, ಫುಲ್ ಜೋರ್ ಐತಿ. ಇಲ್ಲಿ ನೋಡ್ಬಾರಿ ಲಗುನು. ಸುನಾಮಿ ಆಗೋ ಲೆವೆಲಿಗೆ ಮಳೆ ಐತಿ ನೋಡಿ, ಫುಲ್ ಜೋರ್ ಅಂದ್ರೆ ಜೋರ್ ಐತಿ. ಕ್ಯಾಮ್ರಾ ಫುಲ್ ಬ್ಲೋನ್ ಆಗಿತ್ತು. ಆಪ್ರಿ ನೋಡ್ರಿ ಇಲ್ಲಿ ಮಟ್ಟ ಸಿರಿಯತ್ತವ ನೀರು. ಈಗ ಬಾಗಿಲು ಪಡೆದ ಕಿತ್ಕೊಂಡ ಬಂತ ಇಲ್ಲಿಟ್ಟೆ ಇಲ್ಲಿ ತಕೊಂಡೆ, ಒಂದ್ ಸೈಡ್ ಕಿತ್ತಿತ್ತ ಅದಕ್ಕೆ ತಕೊಂಡೆ. ಜೋರ್ ಅಂದ್ರೆ ಜೋರ್ ಐತಿ ಮಳಿ. ಈ ಫುಲ್ ಇದು ಗಿಡ ಈ ಗಿಡ ಫುಲ್ ಇಲ್ಲೇ ಬೀಳ್ತಿತ್ತು ನನ್ನ ಗೊತ್ತೈತಿ. ಇಲ್ಲಿ ಬಾಕ್ಸ್ ಇಲ್ಲಿ ಬಂದೈತಿ. ಅಲ್ಲಿ ಗಿಡ ಬೀಳ್ತಾವ ನೋಡ. ಇನ್ನು ಎಲ್ಲರ ಗಿಡ ಬಿತ್ತು, ಆದಾತು ಇದಾತು. ಕ್ಲೈಮೇಟ್ ಚಂದ ಐತಿ ನೋಡಿ. ಇದು ಹೆಂಗ್ ಬರತ್ತ ನೋಡಿ, ಗುಡಿ ಇಷ್ಟು ಚಂದ ಬರತ್ತ ನೋಡಿ. ನೋಡ್ರಿ ಇಲ್ಲೇ ನಮ್ಮ ಕಂಪೌಂಡ್ ಒಳಗನ ಗಿಡ ಬಿತ್ತು. ಇಲಾಚಿ ಗಿಡ ಅಲ್ಲ ಅದು ಒಂದು ಇಲಾಚಿ ಆಗಿತ್ತು. ಮಣ್ಣಿಂದ ಹರ್ಕೋಬೇಕು ಅಂದೆ ಆಗ್ಲಿಲ್ಲ. ಇವು ಸಂಬಂಧ ಇದು ನೋಡ್ರಿ, ಅಯ್ಯೋ ಹರಿದಿದ್ದಾವು ಮತ್ತೆ ರೇಟ್ಗೆ ಓದಿವ್ರಿ. ಇಲ್ಲ ನನಗೆ ಆಗಲ್ ಸಪ್ಪಳ ಆತಲ್ರಿ, ಅಲ್ಲಿ ವಿಡಿಯೋ ಮಾಡೈತೆ ನಾ ಮುಂದೆ. ಅವಾಗ ಫುಲ್ ಗಾಳಿ ಇತ್ತು, ಅವಾಗ ಬಂದಿದ್ದೆ ಅಂದ್ರೆ ಇದು ಬೀಳೋದು ಗೊತ್ತಾಕಿತ್ತು. ಇಲ್ಲಿ ನೋಡ್ಲಿಲ್ಲ ನಾನು. ಇಲ್ಲಿ ನೋಡ್ರಿ ಇಲ್ಲ ನಮ್ದು ಕಂಪೌಂಡ್ ಒಳಗ. ಓ ಬಂಗಾರ ಇಲ್ಲಿ ನೋಡಿಲ್ಲ ಈ ಗಿಡ ಬಿದ್ದೈತಿ. ಕೈ ಹಿಡ್ಕೊಂಡು ನನ್ನ ಕೈ ಹಿಡ್ಕೊಂಡು ಅಲ್ಲಿ ಹೆಂಗ್ರಿ ಈಗ ಗಿಡ ಬೀಜ. ಹಾ ರೀ ಹೆಂಗ್ರಿ ಈಗ ಕಟ್ ಮಾಡೋದು ನಮ್ಮ ಕುಕ್ಕರ್ ನೋಡಿರಿ ತೋರಿಸ್ಕೊಳೋಣ. ಸ್ವಚ್ಛ ಆಕತ್ತ. ಅಲ್ಲ ನನ್ನ ಮಗನ ಡ್ರೆಸ್ ಬಿದ್ದೈತಲ್ಲ. ಇಲ್ಲೇನ್ ಮಾಡಕತ್ರಿ ನೀವು ಒಳಗೆ ಹೋಗಪ್ಪಜ್ಜಿ. ಹಾ ರೀ ಅಲ್ಲಿರೋ ತಗಡ ಅಂದ್ರೆ ಇಲ್ಲಿಗೆ ಹಚ್ಚಿತ್ತದ, ಕಂಪೌಂಡಿಗೆ ಹಚ್ಚಿ ಗಾಳಿಗೆ ಹಾರಿ ಇಲ್ಲಿ ಬಿದ್ದೈತಿ. ನಮ್ಮ ಬಕೆಟ್ ಮೇಲೆ, ನಮ್ಮ ಮೆಟ್ಲದ ಮೇಲೆ ಮೊದಲು ನಾವು ಕರೆನ್. ಮಳಿನ ಪರಿ ಆತಲ್ರಿ. ಓ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ವರಮಹಾಲಕ್ಷ್ಮಿ ಗುಡಿಗೆ ಬಂದೇವೆ ನೋಡ್ರಿ. ವರಮಹಾಲಕ್ಷ್ಮಿ ದೇವಿ ನಿಮಗೂ ತೋರಿಸ್ತೀವಿ. ನಮಸ್ಕಾರ ಮಾಡಿರಿ. ನೋಡ್ರಿ ಇಲ್ಲಿ ಹೆಂಗೆ ಕೂತಾಳ, ಹೆಂಗೆ ಅಲಂಕಾರ ಮಾಡ್ಕೊಂಡಾಳ. ಇದನ್ನು ನೋಡೋಕೆ 2 ಕಣ್ಣು ಸಾಲದಲ್ಲ ಅಂತ ಹೇಳ್ಬೋದು. ಕರೆಂಟ್ ಹೋಗೈತಿ, ಕತ್ಲದಾಗ ಬಂದೇವೆ ನಾವು. ಮತ್ತು ದೇವ್ರ ಗುಡಿಗೆ ಹೋಗಿ ಬಂದ್ರಾತು, ಯುಗಾದಿ ಪಾಡ್ಯ ಐತೆ ಅಂತೇಳಿ ಬಂದೇವಿ. ಸೊ ನಮಸ್ಕಾರ ಮಾಡಿ ಹೋಗೋಣಂತ್ರಿ. ಮನು ಸ್ವಾಮಿ ಮಾಡಲ್ಲ ಪಜಿ. ಮನು ವರಮಹಾಲಕ್ಷ್ಮಿ ದೇವಸ್ಥಾನ. ಕೊಡೋನು ಮುಕ್ಕೊಂಡಿದ್ ಬಿಡ. ಹೇಳ್ರಿ ಪಟ್ಟಣ ಹೇಳ್ರಿ, ಹೇಳ್ರಿಲ್ಲ ಹೇಳ್ರಿ. ನಾ ರೆಡಿನ ಅದೀನಿ. ಚಪ್ಪಲಕ್ಕೂ ಬಾ ಬುಜ್ಜಿ. ಹಾಕೋ ಚಪ್ಪಲಕ್ಕೂ ಹೇಳು.
ನಮ್ಮ ಮಾನೂನ್ ನಾಟಕ ಸಮ್ಮನ್ ನೋಡ್ರಿಲೆ ನಿದ್ದೆ ಜೋರು ಬಂದೈತಿ. ಗುಡಿಗೆ ಹೋಗೋಣ ಅಂದ್ಬಿಟ್ಲೆ ಹೆಂಗೆ ಹೇಳ್ತಾನ. ಅದಕ್ಕೆ ಮುಂಚೆ ಅಂತೂ ಬಟ್ ಚಿಪ್ಪಾಕತ್ತಿದ್ದ. ಬಟ್ ಹೆಂಗೆ ಚಿಪ್ಪಾತಿದ್ದಾರಿ ಅವ ಅಲ್ಲ, ಬಟ್ ಹಿಂಗೆ ಹಿಂಗೆ ಬಿಡ್ಲೇ ಬೇಡ ಅಂತ ಹೆಂಗೆ ಮಾಡತ್ತಿದ್ದ. ಹಂಗೆ ನೋಡ್ರಿ ನಮ್ಮ ಸಮ್ಮು ಇಷ್ಟು ದೊಡ್ಡವಾಗೇನ. ಸ್ಕೂಲ್ ಟೀಚರ್ ಎಲ್ಲ ನೋಡ್ತಾರ, ನನಗೇನು ಪಿಸ್ಸ ಎಲ್ಲರೂ ನೋಡ್ತಾರ ನೋಡ್ರಿಲಿ. ಚೀಚಿ ಅವ್ನ ನಗಿ ನೋಡ್ರಿ ಅವಂದು. ಓ ಎದ್ದ ಅಣ್ಣ ಮಕ್ಕಳತ್ ನೋಡ್ರಿ. ಬಡ್ತೆಗಿ ಅಪ್ಪು, ಟೀಚರ್ ನೋಡ್ತಾರ ನೋಡ, ಅಸಹ್ಯ ಅನ್ಸುತ್ತೆ ನೋಡಿ ನಿನಗೆ. ತೆಗಿ ಬಟ್ಟು. ಬರೀ ಊಟ ಮಾಡೋಣಂತ. ಕಡುಬು, ತುಪ್ಪ, ಆಲೂಗಡ್ಡೆ ಪಲ್ಯ, ಶಾಂಡಿ, ಹಪ್ಪಳ ಇದ್ದು ಖಾಲಿ ಮಾಡಿದ್ರು ನನ್ನ ಮಕ್ಕಳು. ಸೊ ಬರೀ ಊಟ ಮಾಡೋಣಂತ. ಬರೀ ಅನ್ನ ಸಾರು ಊಟ ಮಾಡೋಣ. ಅನ್ನ ಕಟ್ಟಿನ ಸಾರು. ನಮ್ಮ ಮನೆಯವ್ರಂತೂ ಊಟ ಮಾಡಿ ಕುಂತಾರ. ಹೌದಲ್ಲ? ಹೆಂಗಿತ್ತು ಊಟ? ಸ್ವೀಟ್ ತಿನ್ಲಾರ್ದವ್ರು ಕಡುಬು ತಿಂದಾರ ಇವತ್ತು. ಕಡುಬು ಆ್ಯಕ್ಚುಲಿ ತಿನ್ನೋದನ್ನೇ ಇಲ್ಲ, ಕಡುಬು ಹೋಳಿಗೆ ತಿನ್ನೋದನ್ನೇ ಇಲ್ಲ ನಮ್ಮ ಮನೆಯವರು. ಇವತ್ತು ನಾ ಮಾಡೇನಂತ ತಿಂದಾರ. ಎಷ್ಟೆಲ್ಲ ಪರೀಕ್ಷೆ ಮಾಡೇನಿ ನಾನು. ಹೊರಗೆ ಹೋದಾಗ ನೋಡೇನಿ, ಮಮ್ಮಿ ಮನೆಗೆ ಹೋದಾಗ ನೋಡೇನಿ. ಒಟ್ಟು ಸ್ವೀಟ್ ತಿಂತಿದ್ದಿಲ್ಲ. ಅಲ್ಲಿ ಅಂತೂ ಅರ್ಧ ಏನು ಹಾಚ್ಕೊತಿದ್ರು ಏನೋ ಗೊತ್ತಿಲ್ಲ. ಮತ್ತೆ ಯಾಕೆ ಹಂಗೆ ಮಾಡ್ತಿದ್ರಿ? ಕಡುಬು ಮಾಡೇನಿ, ಬಟ್ ಒಬ್ಬಾಕೆ ಮಾಡಿಲ್ಲ. ಮಮ್ಮಿ ನಾನು ಹಿಂಗೆ ಯಾರು ಇದ್ದಾಗ ಮಾಡ್ತಿದ್ವಿ. ಬಟ್ ಒಬ್ಬಾಕೆ ಇವತ್ತೆಲ್ಲ ಮಾಡಿದ್ದಂದ್ರೆ ಇವತ್ತು ತೆಗಿಮ್ಮ ಇದನ್ನು ತೊಗೊಂಬಂದಿಟ್ಟ ನೋಡಲ್ರಿ. ಹಾಂ ರೀ, ಹಾಂ ರೀ, ಫಸ್ಟ್ ಟೈಮ್ ಅಲ್ಲ. ಎಲ್ಲರಿಗೂ ನಮಸ್ತೆ. ಮೊಮ್ಮು ಆತ್ರಿ. ಹಾಂ ರೀ, ಎಲ್ಲ ಸೇರಿ ಫಸ್ಟ್ ಟೈಮ್ ಅಂದ್ರೆ ಎಲ್ಲಾನು ಒಬ್ಬಾಕೆ ಮಾಡಿದ್ದಂದ್ರೆ. ಅಂದ್ರೆ ಕಡುಬು ಇದ್ದಾಗ ಯಾರು ಇರ್ತಿದ್ರು, ಮಮ್ಮಿ ಅಥವಾ ನಾವು ಅಲ್ಲಿ ಹೋಗಿ ಮಾಡ್ತಿದ್ವಿ. ಇವತ್ತೆಲ್ಲ ಸಾರು ಮಸ್ತ್ ಆಗಿತ್ತು. ಕಟ್ಟಿನ ಸಾರು ಮಾತ್ರ ಮಸ್ತ್ ನೋಡ್ರಿ. ನಾ ರೆಸಿಪಿ ಕೊಟ್ಟೇನಿ, ನೀವು ಒಂದ್ಸರಿ ಟ್ರೈ ಮಾಡ್ರಿ. ಹೌದಿಲ್ರಿ? ಒಂದ್ಸರಿ ಟ್ರೈ ಮಾಡ್ರಿ. ರುಚಿ ರುಚಿ. ಹಾಂ, ಕುದಿಸಿ ತಿನ್ಬೋದು ಅದನ್ನು. ಬಿಸಿ ಮಾಡ್ಕೊಳ್ದು ಅಂದ್ರೆ ಕುದಿಸಿ ತಿನ್ಬೋದು. ನಿಮಗೆ ಹೆಂಗೆ ಅನಿಸ್ತೆ ಟೇಸ್ಟ್? ನಾ ಇನ್ನೂ ತಿಂದಿಲ್ಲ ಅದಕ್ಕೆ. ಹೇಳೋರು ಮಮ್ಮಿನ ಬೀಟ್ ಮಾಡೋಕ್ಕಾಗಲ್ಲ ಅಂದ್ರೆ ನಿಮಗೆ ಈಗ ಅಷ್ಟಿದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಬರ್ರಿ ಹಂಗಂದ್ರೆ ಊಟ ಮಾಡೋಣಂತ. ಇನ್ನೂ ಏನೋ ಹೇಳ್ತೀರಿ? ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋದು. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಹಾಂ ಸಬ್ಸ್ಕ್ರೈಬ್ ಮಾಡ್ರಿ, ಹಾಂ ಮತ್ತು ಶೇರ್ ಮಾಡಿರಿ. ನಮ್ಮ ಚಾನಲ್ನ ಆಶೀರ್ವಾದ ಮಾಡಿರಿ. ತಿಂತೇನಮ್ಮ ನಾನು. ನೀವೇ ಹೇಳ್ಬಿಡ್ರಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡಕತ್ತೀವಿ. ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮನೆ ಟೈಗರ್ ತೊಗೊಂಬಂದೇನಿ, ಟೈಗರ್ ತೋರಿಸ್ತೀವಿ ನೋಡ್ರಿ. ನೋಡ್ರಿ ಟೈಗರ್. ಗುಡ್ ನೈಟ್.